shall move on to the 3.4 video, that is returns to scale. This is most repeated question in the annual examination. Returns to scale, it is also have been asked in the earlier July 2019 examination for 4 marks. First we shall come to know the meaning of returns to scale. Returns to scale arises in the long run when both factors of production are increased by the same proportion or factors are scaled up. What does it mean? In the long run, both factors of production may be labor and also capital, as we had been assumed in the earlier classes. But return is increasing by the same proportion, or all the factors are scaled up in the same proportion. Could be called as returns to scale. ಅಂದರೆ ರಿಟರ್ನ್ ಟು ಸ್ಕೇಲಲ್ಲಿ ನಾವು ಯಾವ ಪ್ರಮಾಣದಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಥವಾ ಇನ್ಪುಟ್ಸನ್ನು ಹಾಕ್ತೀವೋ ಅದೇ ಪ್ರಮಾಣದಲ್ಲಿ ನಮಗೆ ವಾಪಸ್ ಬರ್ತಕ್ಕಂಥ ಔಟ್ಪುಟ್ ಇರುತ್ತೆ ಅಂತ ಹೇಳ್ತೀವಿ. ಅದನ್ನು ನಾವು ಸ್ಕೇಲ್ಡ್ ಅಪ್ ಮಾಡ್ಬೋದು, ಮಾಪನ ಮಾಡ್ಬೋದು. This question may be arises for the 2 marks also. It has been in 2020 March annual examination of recently. It has been asked for 2 marks. That is the types of returns to scale. It is 3 types are there: increasing returns to scale, constant returns to scale, and decreasing returns to scale. ಅಂದರೆ 2 ಮಾರ್ಕ್ಸ್ಗೂ ಸಮೇತ ಈ ಪ್ರಶ್ನೆ ಬರುತ್ತೆ. ಕಳೆದ ಮಾರ್ಚ್ 2020ರಲ್ಲಿ ಕೇಳಿದರೆ ಆ ಟೈಪ್ಸ್ ಆಫ್ ರಿಟರ್ನ್ಸ್ ಟು ಸ್ಕೇಲ್ ಅಂದರೆ ರಿಟರ್ನ್ಸ್ ಟು ಸ್ಕೇಲ್ನ ವಿವಿಧ ಪ್ರಕಾರಗಳು, ಇನ್ಕ್ರೀಸಿಂಗ್, ಕಾನ್ಸ್ಟೆಂಟ್ ಆ್ಯಂಡ್ ಡಿಕ್ರೀಸಿಂಗ್ ರಿಟರ್ನ್ಸ್ ಅಂತ ಕೇಳ್ತಾರೆ. ಹಾಗೆಯೇ ವಿ ಕ್ಯಾನ್ ಕಮ್ ಟು ನೋ ದಿ ವಾಟ್ ಆರ್ ದೋಸ್ ಟೈಪ್ಸ್ ಒನ್ ಬೈ ಒನ್. ಫಸ್ಟ್ ಈಸ್ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಕ್ಯಾನ್ ಬಿ. ಅಂಡರ್ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ means increasing returns to scale displays when a proportional increase in all inputs results in an increase in the output by a larger proportion in the production function. ಅಂದರೆ ನಾವು increasing returns to scale ಅನ್ನು ಶಾರ್ಟ್ ಆಗಿ IRS ಅಂತ ಕರಿತೀವಿ. ಬಟ್ ಇಲ್ಲಿ ವಾಟ್ ಪ್ರಪೋರ್ಷನಲ್ ಇನ್ಕ್ರೀಸ್ ಇನ್ ದ ಇನ್ಪುಟ್ಸ್ ಅಂದರೆ ಇನ್ಪುಟ್ಸನ್ನು ಯಾವ ಪ್ರಮಾಣದಲ್ಲಿ ಹೆಚ್ಚಿಗೆ ಮಾಡ್ತೀವಿ ಅದೇ ಪ್ರಮಾಣದಲ್ಲಿ ಬರ್ತಕ್ಕಂಥ ಔಟ್ಪುಟ್ ಸಮೇತ ಇನ್ಪುಟ್ಸ್ಗಿಂತಲೂ ಜಾಸ್ತಿ ಇರುತ್ತೆ ಅಂತ ಹೇಳುತ್ತೆ. ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ಬೋದು ಲಾರ್ಜರ್ ಪ್ರಪೋರ್ಷನ್ ಅಂತ ಇದೆ. ಈ ಲಾರ್ಜರ್ ಪ್ರಪೋರ್ಷನ್ ಅಂತ ಹೇಳಿದ್ರೆ ವಾಟ್ ಇಸ್ ದ ಲಾರ್ಜರ್ ಪ್ರಪೋರ್ಷನ್? ಔಟ್ಪುಟ್ ಇಸ್ ದ ಲಾರ್ಜರ್ ಪ್ರಪೋರ್ಷನ್. ಯಾವುದಕ್ಕಿಂತ? ಇನ್ಪುಟ್ಗಿಂತ. ವಾಟ್ ಇನ್ಪುಟ್ ಲೆವೆಲ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್ ಬಟ್ ಔಟ್ಪುಟ್ ವಿಲ್ ಬಿ ಇನ್ಕ್ರೀಸ್ಡ್ ಮೋರ್ ದ್ಯಾನ್ ದಟ್ ಅಂತ ಅರ್ಥ. ಇಟ್ ಮೀನ್ಸ್ ಇನ್ಪುಟ್ ಈಸ್ increasing, output also increasing, output also increasing, but output is increasing more than the input. ಇಲ್ಲಿ ಇನ್ಪುಟ್ಟು ಎಷ್ಟು ಹೆಚ್ಚಾಗುತ್ತೋ ಅದಕ್ಕಿಂತ ಜಾಸ್ತಿನೇ ಔಟ್ಪುಟ್ಟು ಜಾಸ್ತಿ ಆಗುತ್ತೆ. ಅದರಿಂದಾಗಿ ಇದನ್ನು ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಹೇಳ್ತೀವಿ. ಅಂದರೆ ನಮಗೆ ಇನ್ಪುಟ್ಗೆ ಬರ್ತಕ್ಕಂತಹ ಔಟ್ಪುಟ್ಟು ಯಾವಾಗಲೂ ಜಾಸ್ತಿ ಇರ್ತದೆ, ಇನ್ಪುಟ್ ಪ್ರಮಾಣ ಕಡಿಮೆ ಇರ್ತದೆ ಅಂತ ಹೇಳ್ತೀವಿ. But here we can come to be understand about the what is the extent of the input returns can be. But here we can come to know, for example, when we have been the input proportion can be increases. If all inputs are doubled as a result, its output also doubled more than its inputs is the IRS. ಇನ್ಕ್ರೀಸ್ ರಿಟರ್ನ್ಸ್ ಟು ಸ್ಕೇಲ್ ಅಂದರೆ ಅರ್ಥ ಏನು? ಇನ್ಪುಟ್ಸ್ ಆರ್ ಡಬಲ್ಡ್ ಅಂತ ಹೇಳುತ್ತೆ. ಇನ್ಪುಟ್ಸನ್ನು ನಾವು ಡಬಲ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಇಟ್ಸ್ ಔಟ್ಪುಟ್ ಆಲ್ಸೋ ಡಬಲ್ಡ್ ಮೋರ್ ದ್ಯಾನ್ ಇಟ್ಸ್ ಇನ್ಪುಟ್ಸ್. ಬಟ್ ಔಟ್ಪುಟ್ ಸಮೇತ ಜಾಸ್ತಿ ಆಗುತ್ತೆ, ಆದರೆ ಇನ್ಪುಟ್ಸ್ಗಿಂತಲೂ ಜಾಸ್ತಿ ಇರ್ತದೆ. ಫಾರ್ ಎಕ್ಸಾಂಪಲ್, ವೆನ್ ಇನ್ಪುಟ್ಸ್ ಆರ್ ಇನ್ಕ್ರೀಸ್ಡ್ ಬೈ 100%, ನಾವು ಇನ್ಪುಟ್ಟನ್ನು 100% ಹೆಚ್ಚಿಗೆ ಮಾಡಿದ್ವಿ ಅಂದರೆ ಔಟ್ಪುಟ್ ಏನಾಗುತ್ತೆ? ಔಟ್ಪುಟ್ ಈಸ್ ಇನ್ಕ್ರೀಸಿಂಗ್ ಬೈ 120%. ಅಂದರೆ 120%ನಷ್ಟು ನಮಗೆ ಔಟ್ಪುಟ್ ಬರ್ತದೆ. ಎಷ್ಟಕ್ಕೆ? 100%ನಷ್ಟು ಇರ್ತಕ್ಕಂತಹ ಇನ್ಪುಟ್ಗೆ. ದಟ್ಸ್ ವೈ ಇಟ್ ಈಸ್ ಅಬ್ಸರ್ವ್ಡ್ ಇನ್ ದ ಇನಿಷಿಯಲ್ ಲೆವೆಲ್ ಆಫ್ ಪ್ರೊಡಕ್ಷನ್. ನಾವು ಪ್ರೊಡಕ್ಷನ್ ಮಾಡ್ತಕ್ಕಂತಹ ಆರಂಭದಲ್ಲಿ ನಾವು ಇದು ಜಾಸ್ತಿ ಕಾಣ್ತೀವಿ. ಅಂದರೆ ಆರಂಭದಲ್ಲಿ ಜಾಸ್ತಿಯಾಗಿ ಬರ್ತಕ್ಕಂಥ ರಿಟರ್ನ್ಸ್ ಇರುತ್ತೆ. ವೇರ್ ಆವರೇಜ್ ಕಾಸ್ಟ್ ಈಸ್ ಡಿಕ್ರೀಸಿಂಗ್ ಆ್ಯಸ್ ಔಟ್ಪುಟ್ ಇನ್ಕ್ರೀಸಸ್. ನಮಗೆ ಆವರೇಜ್ ಕಾಸ್ಟು ಮಿನಿಮಮ್ ಆಗಿರ್ತದೆ ಅಥವಾ ಕಡಿಮೆ ಆಗ್ತಿರ್ತದೆ, ಔಟ್ಪುಟ್ ಜಾಸ್ತಿ ಆಗ್ತಿರುತ್ತೆ.
ಆ ಸ್ಟೇಜನ್ನು ನಾವೇನಂತ ಕರಿತೀವಿ, ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಕರಿತೀವಿ. ಬಟ್ ಅಟ್ ದ ಸೇಮ್ ಟೈಮ್ ವಿ ಕ್ಯಾನ್ ಕಮ್ ಟು ನೋ ವಿತ್ ಎ ಗ್ರಾಫಿಕ್. ಸ್ವಲ್ಪ ಗ್ರಾಫಿಕಲ್ಲಿ ನಾವು ನೋಡೋಣ. ಇಲ್ಲಿ ಇನ್ಪುಟ್ ನೋಡಿ, ಆ ಆರೋ ಮಾರ್ಕು ಮೇಲಕ್ಕೆ ಹೋಗ್ತಾ ಇದೆ. ಇನ್ಪುಟ್ಸ್ ಆರ್ ಇನ್ಕ್ರೀಸ್ಡ್ ಅಂತ ಅರ್ಥ. ಮೇಲಕ್ಕೆ ಹೋಗೋದು ಇನ್ಕ್ರೀಸ್ ಆಗ್ತಿದೆ. ಇಟ್ ಮೀನ್ಸ್ ಇನ್ಪುಟ್ಸ್ ಆರ್ 100% increasing. That leads to be increasing after output also can be. You see in the next diagram can be or picture, that is output increases by 120%. That we can have arrow mark ನಮಗೆ ಹೇಳುತ್ತೆ ನೋಡಿ, ಮೇಲೆ ಹೋಗುತ್ತೆ. What the level of the input is increasing. ಇನ್ಪುಟ್ ಲೆವೆಲ್ ನೋಡಿ ಎಷ್ಟು ಹೆಚ್ಚಾಗಿದೆ ಅಂತ, ಅದಕ್ಕಿಂತಲೂ ಜಾಸ್ತಿ ಔಟ್ಪುಟ್ಟು ಹೆಚ್ಚಾಗಿದೆ ಅಂತ ಆರೋ ಮಾರ್ಕ್ ತೋರಿಸುತ್ತೆ. ಲೆವೆಲ್ ಆಫ್ ಇನ್ಪುಟ್ ಆ್ಯಂಡ್ ಲೆವೆಲ್ ಆಫ್ ಔಟ್ಪುಟ್ ಕ್ಯಾನ್ ಬಿ ಪಾಸಿಬಲ್ ಟು ಬಿ ಗೆಟ್ increase. In the same manner we can possible to be get output can be increased. In that manner we can understand that output increases by 120%, which is more than the level of 100% of input. ಅದಕ್ಕಾಗಿನೇ ಇನ್ಪುಟ್ಟಿನ ಗ್ರಾಫ್ ನೋಡಿ ಚಿಕ್ಕದಾಗಿದೆ, ಔಟ್ಪುಟ್ಟಿನ ಗ್ರಾಫು ಅದಕ್ಕಿಂತಲೂ ದೊಡ್ಡದಾಗಿದೆ. ದಿಸ್ ಶೋಸ್ ದಟ್ 100% ಇನ್ಪುಟ್ ಹೆಚ್ಚು ಮಾಡಿದರೆ ಔಟ್ಪುಟ್ಟು 100% ಜಾಸ್ತಿನೇ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳುತ್ತೆ. ದಟ್ಸ್ ವೈ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಫಸ್ಟ್ ಸ್ಟೇಜ್ ಆಫ್ ದ returns to scale, which is increasing returns to scale. Next we shall go for the second one, that is constant returns to scale. What is meant by constant returns to scale nodare, that is the short ಆಗಿ ನಾವು CRS ಅಂತೀವಿ. Constant returns to scale displays when a proportional increase in all inputs results in an increase in output by the same proportion in the production function. That is called as constant returns to scale. What does it mean? That is nothing but the when proportional increase in all inputs ಅನ್ನು ಎಷ್ಟು ಹೆಚ್ಚಿಗೆ ಮಾಡ್ತೀವೋ ಅದು ನಮಗೆ ರಿಸಲ್ಟೆಂಟ್ ಆಗಿ ಇನ್ಕ್ರೀಸ್ ಆಗುತ್ತಂತೆ ಔಟ್ಪುಟ್. ಅದರಿಂದ ಬರ್ತಕ್ಕಂಥ ಔಟ್ಪುಟ್ ಸಮೇತ ಇನ್ಕ್ರೀಸಸ್ ಬೈ ದ ಸೇಮ್ ಪ್ರಪೋರ್ಷನ್. ಸೇಮ್ ಪ್ರಪೋರ್ಷನ್ ಅಂದರೆ ಅಷ್ಟೇ ಪ್ರಮಾಣದಲ್ಲಿ ಇರ್ತದೆ. ಎಲ್ಲಿ? ಇನ್ ದ ಪ್ರೊಡಕ್ಷನ್ ಫಂಕ್ಷನ್ನಲ್ಲಿ ಅಷ್ಟೇ ಪ್ರಮಾಣದಲ್ಲಿ ಇನ್ಕ್ರೀಸ್ ಆಗುತ್ತೆ. ದಸ್ ವಾಟ್ ಇಸ್ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ ಮೀನ್ಸ್ ವಾಟ್ ಪ್ರಪೋರ್ಷನ್ ಆಫ್ ದ ಇನ್ಪುಟ್ಸ್ ಆರ್ ಇನ್ಕ್ರೀಸಸ್ ದಟ್ ಲೀಡ್ಸ್ ಟು ಬಿ ಇನ್ಕ್ರೀಸ್ ದ ಔಟ್ಪುಟ್ ಇನ್ ದ ಸೇಮ್ ಪ್ರಪೋರ್ಷನ್. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಎಸ್ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಅರ್ಥ. ಅಂದರೆ ಹಾಕ್ತಕ್ಕಂಥ ಇನ್ಪುಟ್ಗೆ ಬರ್ತಕ್ಕಂಥ ಔಟ್ಪುಟ್ ಸಮವಾಗಿರ್ತದೆ. ದಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೈ ದ ವಿತ್ ಎಕ್ಸಾಂಪಲ್. ಇಫ್ ಇನ್ಪುಟ್ಸ್ ಆರ್ doubled, its output also can be doubled in the same proportion. ಅಂದರೆ ಎಷ್ಟು ಇನ್ಪುಟ್ ಹೆಚ್ಚಾಗುತ್ತೆ ಔಟ್ಪುಟ್ ಸಮೇತ ಅಷ್ಟೇ ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ. ವೆನ್ ಇನ್ಪುಟ್ಸ್ ಆರ್ ಇನ್ಕ್ರೀಸ್ಡ್ ಬೈ 100% ನಾವು ಇನ್ಪುಟ್ಸನ್ನು ಜಾಸ್ತಿ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ದಟ್ ಈಸ್ ಟು ಬಿ ಔಟ್ಪುಟ್ ಆಲ್ಸೋ ಇನ್ಕ್ರೀಸ್ಡ್ ಬೈ ದ ಸೇಮ್ ಪ್ರಪೋರ್ಷನ್ ಆಫ್ 100%. ನಾವು ಹೆಚ್ಚಿಗೆ ಮಾಡ್ತಕ್ಕಂಥ 100% ಇನ್ಪುಟ್ಗೆ ಬರ್ತಕ್ಕಂಥ ಔಟ್ಪುಟ್ ಸಮೇತ 100% ಇರುತ್ತೆ. ಅಲ್ಲಿಗೇನಾಯಿತು? ಇನ್ಪುಟ್ ಈಸ್ ಈಕ್ವಲೆಂಟ್ ಟು ದಿ ಔಟ್ಪುಟ್. ದಟ್ಸ್ ವೈ ಇಟ್ಸ್ ಕಾಲ್ಡ್ ಎಸ್ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ದ ಸ್ಕೇಲ್ಡ್. ಅಂದರೆ ಯಾವ ಸ್ಕೇಲಲ್ಲಿ ಇನ್ಪುಟ್ಟನ್ನು ಹಾಕ್ತೀವೋ ಅದೇ ಸ್ಕೇಲಲ್ಲಿ ಔಟ್ಪುಟ್ಟು ಬರುತ್ತೆ. ಇಟ್ ಈಸ್ ದ ಮಿಡಲ್ ಲೆವೆಲ್ ಆಫ್ ದ ಪ್ರೊಡಕ್ಷನ್. ಇದು ಪ್ರೊಡಕ್ಷನಿನ ಮಧ್ಯದ ಪ್ರಮಾಣದಲ್ಲಿ ಅಥವಾ ಮಧ್ಯದ ಸಂದರ್ಭದಲ್ಲಿ ಬರುತ್ತೆ. ವೇರ್ ಆವರೇಜ್ ಕಾಸ್ಟ್ ಈಸ್ ಅಟ್ ದ ಮಿನಿಮಮ್ ಪಾಯಿಂಟ್. ಅವರೇಜ್ ಕಾಸ್ಟು ಮಿನಿಮಮ್ ಆಗಿರ್ತದೆ, ಹೆಚ್ಚೇನಿರೋದಿಲ್ಲ. ಅದರಿಂದಾಗಿನೇ ದ ಇನ್ಪುಟ್ ಈಸ್ ಈಕ್ವಲೆಂಟ್ ಟು ದಿ ಔಟ್ಪುಟ್ ಈಸ್ ನಥಿಂಗ್ ಬಟ್ ಬಿ ಕಾಲ್ಡ್ ಎಸ್ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್. ದಿಸ್ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಬೈ ದ ಸೇಮ್ ವೇ ಕ್ಯಾನ್ ಬಿ, ದಟ್ ಈಸ್ ವಿತ್ ದ ಸಮ್ ಆಫ್ ದ ಗ್ರಾಫಿಕ್ಸ್ ಮೂಲಕ ನೋಡೋಣ. ದಟ್ ಗ್ರಾಫಿಕ್ಸ್ ಕ್ಯಾನ್ ಬಿ ಶೋ ಬೈ ದಿ various levels of the output can. See, in the first graphic, input 100% is increases. That arrow mark has been going up means it's nothing but the increasing anta artha. That box shows 100% of input. In the same way, we can understand the what the output can be resultant. See, both the boxes or maybe the ovals are same in size of inputs also 100%, output also 100%. That output arrow mark also going and also reaching the same level can be. ಅಲ್ಲಿ ನೋಡ್ಬೋದು ಸೇಮ್ ಲೆವೆಲಲ್ಲಿ
ರೀಚ್ ಆಗಿ ಸ್ಟಾಪ್ ಆಗಿದ್ದಾವೆ. ದಟ್ಸ್ ಕಾಲ್ಡ್ ಎಸ್ ಲೆವೆಲ್ ಆಫ್ ಇನ್ಪುಟ್ is equivalent to the level of output. That's why overall of inputs is 100% equivalent to the overall of output. Nothing but to be called as, ನಾವು ನೋಡ್ಬೋದು ಇನ್ಪುಟ್ ಪ್ರಪೋರ್ಷನ್ನು ಔಟ್ಪುಟ್ ಪ್ರಪೋರ್ಷನ್ಗೆ ಸೇಮ್ ಆಗಿರ್ತದೆ. ಅದರಿಂದಾಗಿ ಅದನ್ನು ಏನಂತ ಕರಿತೀವಿ, ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಕರಿತೀವಿ. In the same way, we can be move on to the next level, that is DRS. DRS, decreasing returns to scale, is the third stage of the returns to scale. Decreasing returns to scale means it displays when a proportional increase in all inputs results in an increase in output by a smaller proportion in the production function can be. It is nothing but to be called what proportion we can have the increase in the inputs. Inputs can be increases, what proportion that can be increases, the output also can be, output also increases by the smaller proportion than the inputs. It means inputs is more, output is less. Output is less. That stage is called as decreasing returns to scale in the production function can be. ಅಂದರೆ ಅರ್ಥ ಎಷ್ಟು ಇನ್ಪುಟ್ ಆಗ್ತೀವೋ ಅದರಿಂದ ಬರ್ತಕ್ಕಂಥ ಔಟ್ಪುಟ್ಟು ಕಡಿಮೆ ಆಗಿರ್ತದೆ. ಹಾಗಾಗಿನೇ ಇದನ್ನು ಡಿಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ಕರಿತೀವಿ. ವಿ ಕ್ಯಾನ್ ಗೋ ವಿತ್ ಎನ್ ಎಕ್ಸಾಂಪಲ್. ಇಫ್ ಆಲ್ ಇನ್ಪುಟ್ಸ್ ಆರ್ ಡಬಲ್ಡ್, ಇನ್ಪುಟ್ಸನ್ನು ನಾವು ಡಬಲ್ ಮಾಡಿದೆವು ಅಂದರೆ ಆಸ್ ಎ ರಿಸಲ್ಟ್ ಔಟ್ಪುಟ್ ಈಸ್ ಲೆಸ್ ದ್ಯಾನ್ ಡಬಲ್ಡ್. ಔಟ್ಪುಟ್ ಈಸ್ ಲೆಸ್ ದ್ಯಾನ್ ಡಬಲ್ಡ್ ಈಸ್ ಕಾಲ್ಡ್ ಎಸ್ DRS ಅಂತ ಕರಿತೀವಿ. ಅದರ ಅರ್ಥ ವಾಟ್ ಇನ್ಪುಟ್ಸ್ ಹ್ಯಾವ್ ಬೀನ್ increase, that is greater than the what output we have been decreased. That stage is called as decreasing returns to scale. So when inputs are increased by 100%, ಒಂದು 100% ನಷ್ಟು ಇನ್ಪುಟ್ಸ್ ಅನ್ನು ಜಾಸ್ತಿ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ದಟ್ ಔಟ್ಪುಟ್ ಇನ್ಕ್ರೀಸ್ಡ್ ಬೈ 60% ವಿಚ್ ಇಸ್ ಲೆಸ್ ದ್ಯಾನ್ 100%. ಇಲ್ಲಿ ನೋಡ್ಬೋದು ಈ 100% ಇನ್ಪುಟ್ಗಿಂತಲೂ ಔಟ್ಪುಟ್ಟಿನ 60% ಕಡಿಮೆ ಇದೆ. ಅದರಿಂದಾಗಿ ಔಟ್ಪುಟ್ ಈಸ್ ಲೆಸ್ and input is more ಅಂತ ಹೇಳ್ತೀವಿ. It is observed in the last stage of the production function. Production function in the last stage ಆಗಿರ್ತದೆ ಇದು, where average cost is increasing. Average cost is increasing. That's why we can be understand this very well by the way of the graphics can be. That graphics can possible to be get understand. See, in the there is a box which has been input is 100%. The arrow mark you can see which is moving up. ನೋಡಿ ಅಲ್ಲಿ arrow mark ಮೇಲಕ್ಕೆ ಹೋಗ್ತಾ ಇದೆ. 100% increase ಮಾಡಿದ್ವಿ ಅಂತ ಇಟ್ಕೊಳ್ಳಿ. That leads to be get increase in the output also smaller than the input. That arrow mark goes up only an extent lesser than the height of the inputs. ಅವಾಗ ನೋಡ್ಬೋದು ನೀವು height of the inputs is greater. Inputs is greater, but height of the output is smaller. ನೋಡಿ ಅಲ್ಲಿ ಇದು ಔಟ್ಪುಟ್ ಸ್ಮಾಲರ್ ಆಗಿದೆ, ಇನ್ಪುಟ್ ಜಾಸ್ತಿ ಆಗಿದೆ. ಅದರಿಂದಾಗಿ ಓವಲ್ ಆಫ್ ದ ಇನ್ಪುಟ್ ಈಸ್ ಮೋರ್, ಓವಲ್ ಆಫ್ ದ ಔಟ್ಪುಟ್ ಈಸ್ ಸ್ಮಾಲ್. ಅಲ್ಲೇ ಗೊತ್ತಾಗುತ್ತೆ ನಿಮಗೆ inputs is greater than output can be, or output is smaller than input. This shows that decreasing returns to scale. ಈ ಡಯಾಗ್ರಾಮ್ ನಮಗೆ ನಿಜವಾಗಿ ತಿಳಿಸುತ್ತೆ, ನೀಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ. This is most important because it has been appeared most of the times can be. That's why it is to be learn again and again can. In this video we can understand that what we can possibly learn the production process as the three stages in the long run. Long run ಅಲ್ಲಿ ಮೂರು ಸ್ಟೇಜ್ ಇರುತ್ತೆ. ಒಂದು increasing returns, ಇನ್ನೊಂದು decreasing returns, ಇನ್ನೊಂದು constant returns ಅಂತ. You are very good for watching this video, and also I expect more comments and also likes. If you like, you can give the likes, or if you have any comments, suggestions, you can also possible even complaints also can be. It is very important for to be improve this teaching. Thank you one and all. In the next video we are going to be get watch in the next class, that is
ಲಾಂಗ್ ರನ್ ಕಾಸ್ಟ್ಸ್. ಲಾಂಗ್ ರನ್ ಕಾಸ್ಟಲ್ಲಿ ಎರಡು ಥರ ಇರುತ್ತೆ, ಒಂದು LRAC, ಇನ್ನೊಂದು LRMC ಅಂತ. ಲಾಂಗ್ ರನ್ ಕಾಸ್ಟಲ್ಲಿ ಲಾಂಗ್ ರನ್ ಆವರೇಜ್ ಕಾಸ್ಟ್, ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್. ದಿಸ್ ಈಸ್ ಬಸವರಾಜ್ ವಿಶ್ವಮಾನವ PU ಕಾಲೇಜ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.